ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭಾರ್ಗವೀಸ್ ಮನೆ ಊಟ ಆ್ಯಂಡ್ ವ್ಲಾಗ್ಸ್. ಇವತ್ತು ನಾನು ಇನ್ನೊಂದು ಹೆಲ್ತ್ ಡ್ರಿಂಕ್ಸ್ ಜೊತೆ ಬಂದಿದ್ದೀನಿ. ಈ ಬೇಸಿಗೆಯಲ್ಲಿ ದೇಹಕ್ಕೆ ತಂಪು ನೀಡುವ ಎಳ್ಳು ಹನಿ ಅಥವಾ ಎಳ್ಳು ತಂಪು ಅಂತಲೇ ಕರೆಯುವ ಎಳ್ಳು ಜ್ಯೂಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಳ್ಳನ್ನು 2 ಅವರ್ಸ್ ಅಷ್ಟು ನೀರಲ್ಲಿ ನೆನೆಸಿಟ್ಕೋಬೇಕು. ನಂತರ ಇದನ್ನು ಮಿಕ್ಸರ್ಗೆ ಹಾಕಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕು. ಈ ರೀತಿಯಾಗಿ ರುಬ್ಬಿಕೊಂಡಿರುವಂತಹ ಮಿಶ್ರಣನ ನಾನು ಈ ಥರ ಸೋಸ್ಕೋತಾ ಇದ್ದೀನಿ. ಇದನ್ನು ಹೀಗೆ ಇದೇ ರೀತಿಯಾಗಿ 3-4 ಸಲ ನೀವು ಈ ರೀತಿ ಶೋಧಿಸ್ಕೊಂಡು ಮತ್ತೆ ಅದಕ್ಕೆ ನೀರು ಹಾಕಿ ಮತ್ತೆ ಮಿಕ್ಸರಲ್ಲಿ ನುಣುಪಾಗಿ ಗ್ರೈಂಡ್ ಮಾಡ್ಕೋಬೇಕು. ಚೆನ್ನಾಗಿ ಎಳ್ಳಿನ ರಸವನ್ನು ಹಿಂಡಿ ತೆಗಿಬೇಕು. ಅಡುಗೆ ಮನೆಯಲ್ಲಿ ಸಿಗುವಂತಹ ಪ್ರತಿಯೊಂದು ಸಾಂಬಾರ ಪದಾರ್ಥದಲ್ಲೂ ಒಂದೊಂದು ಔಷಧೀಯ ಗುಣಗಳಿರುತ್ತೆ. ಅದರಲ್ಲಿ ಎಳ್ಳು ಕೂಡ ಒಂದು. ಇದರಲ್ಲಿ ಅತ್ಯಧಿಕ ಪ್ರೋಟೀನ್ ಅಂಶ ಇದೆ. ಈ ಸುಡು ಬಿಸಿಲಿನಲ್ಲಿ ದೇಹವನ್ನು ತಂಪಾಗಿಡೋದಕ್ಕೆ ಎಳ್ಳು ಜ್ಯೂಸು ಸಹಾಯಕ. ಉರಿ ಮೂತ್ರ, ದೇಹದ ಉಷ್ಣತೆ, ಕಿಡ್ನಿ ಸ್ಟೋನ್ಗೆ ಇದು ರಾಮಬಾಣ. ಈ ಥರ ಜ್ಯೂಸ್ ಮಾಡಿಕೊಂಡು ನೀವು ದಿನ 1 ಗ್ಲಾಸ್ ಕುಡಿಯೋದ್ರಿಂದ ನಿಮ್ಮ ದೇಹ ತಣ್ಣಗಾಗಿರುತ್ತೆ. ನೋಡಿ, ಕೊನೆಯದಾಗಿ ನಾನು ಒಂದು ಸಲ ಮಿಕ್ಸರ್ಗೆ ಹಾಕೋ ಮೊದಲು 1 ಏಲಕ್ಕಿನೂ ಕೂಡ ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ಇದನ್ನು ಚೆನ್ನಾಗಿ ಸೋಸ್ಕೊತಾ ಇದ್ದೀನಿ. ನಾನು 4-5 ಸಲ ಸೋಸ್ಕೊಂಡಿದ್ದೀನಿ. ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ನಿಮಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಬೆಲ್ಲನ ಹಾಕ್ಕೊಳ್ಳಿ. ಆದಷ್ಟು ಸಕ್ಕರೆಯ ಬದಲು ನೀವು ಎಲ್ಲೆಲ್ಲಿ ಬೆಲ್ಲ ಯೂಸ್ ಮಾಡೋಕ್ಕಾಗುತ್ತೋ ಅಲ್ಲಿ ಬೆಲ್ಲನೇ ಯೂಸ್ ಮಾಡಿ. ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದೇ ರೀತಿಯಾಗಿ ಬೆಲ್ಲದಲ್ಲೂ ಕೂಡ ಕಬ್ಬಿಣಾಂಶ ಅತ್ಯಧಿಕವಾಗಿರುತ್ತೆ. ಬೆಲ್ಲ ಚೆನ್ನಾಗಿ ಕರಗಿದ ಮೇಲೆ ಇದಕ್ಕೆ 1/2 ಕಪ್ ಆಗುವಷ್ಟು ಸ್ವಲ್ಪ ಹಾಲನ್ನು ಕೂಡ ಸೇರಿಸ್ಕೊಳ್ಳಿ. ಈಗ ಇದನ್ನು ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಆರೋಗ್ಯಕರವಾದಂತಹ ಎಳ್ಳು ತಂಪು ಅಥವಾ ಎಳ್ಳು ಜ್ಯೂಸು ಈಗ ರೆಡಿಯಾಗಿದೆ. ನೀವು ಇದನ್ನು ಟ್ರೈ ಮಾಡಿ. ಈ ಬೇಸಿಗೆಯಲ್ಲಿ ನಿಮ್ಮ ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಪ್ರತಿದಿನ ಈ ರೀತಿಯಾಗಿ ಒಂದೊಂದು ಹೆಲ್ದಿ ಜ್ಯೂಸನ್ನು ಅಥವಾ ಹೆಲ್ದಿ ಡ್ರಿಂಕ್ಸನ್ನು ಮಾಡಿ ಕುಡಿಯೋದ್ರಿಂದ ನಿಮ್ಮ ದೇಹ ತಂಪಾಗಿರುತ್ತೆ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.